ಆ ಪ್ರೇಮಲೋಕ ಬಂದ ಮೇಲೆ ಲಹರಿ ಸಂಸ್ಥೆ ಕನ್ನಡಿಗರ ಆವಾಗ 4 ಕೋಟಿ ಇರಬೇಕು, ಇವಾಗ 6.5 ಕೋಟಿ ಇದ್ದೀವಿ ನಾವು. ನನ್ನ ಪ್ರಕಾರ 3.5-4 ಕೋಟಿ ಜನ ಕನ್ನಡಿಗರಿದ್ದು. ಪ್ರತಿಯೊಂದು ಮನೆಯಲ್ಲೂ ಕೂಡ ಹೆಸರು ಮಾಡ್ಬಿಡ್ತು. ಒಂದು ಕಡೆ ಪ್ರೇಮಲೋಕ, ಒಂದು ಕಡೆ ಲಹರಿ. ಈಶ್ವರಿ, ಪ್ರೇಮಲೋಕ, ಹಂಸಲೇಖ ಅವರು, ರವಿಚಂದ್ರನ್ ಸರ್ ಕಾಂಬಿನೇಷನ್ ಲಹರಿ. ಅದಾದ ಮೇಲೆ ನಮಗೆ ಅದೊಂದು ಮೈಲಿಗಲ್ಲು ಸರ್ ಜೀವನದಲ್ಲಿ. ಮತ್ತೆ ಲಹರಿ ಸಂಸ್ಥೆಗೆ ಸೂಪರ್ ಹಿಟ್ಗಳ ಮೇಲೆ ಸೂಪರ್ ಹಿಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ರಣಧೀರ, ಅಂಜದ ಗಂಡು, ಯುಗಪುರುಷ, ಯುದ್ಧಕಾಂಡ, ಅವಳೇ ನನ್ನ ಹೆಂಡತಿ. ಎಂಥ ಸುವರ್ಣ ದಿನಗಳು ಅಂತಂದರೆ, ಯಾರಾದರೂ ನಿರ್ಮಾಪಕರು ಬಂದರೆ ಸರ್ ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಅಂದರೆ ಫಸ್ಟು ನಾವು ಕೇಳ್ತಾ ಇದ್ದಿದ್ದು ಏನಂದರೆ ಹಂಸಲೇಖ ಅವ್ರ ಸಂಗೀತನಾ, ಹಂಗಿದ್ರೆ ನಿಮಗೆ ರಾಯಲ್ಟಿ ಜಾಸ್ತಿ ಕೊಡ್ತೀವಿ. ಈ ರೀತಿ ಒಂಥರ ಟ್ರೆಂಡ್ ಸೆಟ್ ಆಗ್ಬಿಡ್ತು. ರವಿ ಸರ್ ಕಾಂಬಿನೇಷನ್ನು ಯಾವ ಸಿನಿಮಾ ಇದ್ರೂ ಲಹರಿ, ಬೇರೆ ಸಿನಿಮಾ ಯಾರೇ ಆ್ಯಕ್ಟ್ ಮಾಡಿದ್ರು ಕೂಡ ಹಂಸಲೇಖ ಅವ್ರ ಕಾಂಬಿನೇಷನ್ ಲಹರಿ. ಈ ಥರ ನಮ್ಮದು ಬಾಂಧವ್ಯ ಇತ್ತು. ಮಾಡಿದ ಪಿಕ್ಚರೆಲ್ಲ ಸೂಪರ್ ಹಿಟ್ ಸರ್. ನಮಗೆ ಧ್ವನಿ ಸುರುಳಿಗಳನ್ನು ಏನಂತೀರಿ ರೆಕಾರ್ಡಿಂಗ್ ಮಾಡಿಬಿಟ್ಟು ಮಾರ್ಕೆಟಿಗೆ ಕೊಡೋಕ್ಕಾಗ್ತಾಯಿಲ್ಲ, ಅಷ್ಟು ಡಿಮ್ಯಾಂಡ್ ಇತ್ತು ನಮ್ಮದು ಆ ದಿನಗಳು ಹಂಗಿತ್ತು. ಸೊ ಆ ಇನ್ ಬಿಟ್ವೀನು ಅಫ್ಕೋರ್ಸ್ ನಿಮಗೆ ಭಾವಗೀತೆಗಳನ್ನ ಬಿಡಲಿಲ್ಲ. ಸುಗಮ ಸಂಗೀತ ಕ್ಷೇತ್ರ ನಮಗೆ ತುಂಬ ಒಲವು. ಯಾಕಂದರೆ ನಾನು ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಓದಿದ್ದು ಕನ್ನಡ ಮೀಡಿಯಮಲ್ಲೇ. ಕವಿಗಳು, ಕವನಗಳು, ಸಾಹಿತಿಗಳ ಇದೆಲ್ಲ ನಾವು ಇಷ್ಟಕ್ಕೂ ನಾವು ಹುಟ್ಟು ಬೆಳೆದೆಲ್ಲ ಚಾಮರಾಜಪೇಟೆ ನೋಡಿ, ಕನ್ನಡ ಸಾಹಿತ್ಯ ಪರಿಷತ್ತು ಅನಂಟಿತ್ತು. ಸುಗಮ ಸಂಗೀತ ಕ್ಷೇತ್ರದಲ್ಲಿ ಎರಾ ಸ್ಟಾರ್ಟ್ ಆಯಿತು. ದಿವಂಗತ ಪಿ ಕಾಳಿಂಗರಾಯರು ಸಾಹೇಬರು ಮತ್ತು ದಿವಂಗತ ಆನಂದ ಸ್ವಾಮೀಜಿಯವರು, ಸಿ ಅಶ್ವಜಿಯವರು, ಇವರು ಕನ್ನಡದ ಸಾಹಿತ್ಯ ಲೋಕಕ್ಕೆ ಸುಗಮ ಸಂಗೀತ ಕ್ಷೇತ್ರಕ್ಕೆ ಹೇಳಬೇಕು ಅಂತಂದರೆ ಇವರು ಕೊಟ್ಟಂಥ ಕೊಡುಗೆ ಅಪಾರ ಅಪಾರ. ಸೊ ಆಗ ಒಂದು ಕವಿಗಳ ಹಾಡು ಬಿಡುಗಡೆ ಮಾಡಬೇಕು ಅಂತಂದರೆ ಅದೊಂಥರ ಯುಗಾದಿ ಹಬ್ಬ ಇದ್ದಂಗೆ. ಯಾರೂ ಕೂಡ ಭಾವಗೀತೆಗಳು, ಸಾವಿರಾರು ಗೀತೆಗಳನ್ನು ಲಹರಿ ಸಂಸ್ಥೆ ಬಿಡುಗಡೆ ಮಾಡ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಸಾಹೇಬ್ರದು, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಸಾಹೇಬ್ರದು, GSS ಅವ್ರದ್ದು, DBG ಅವ್ರದ್ದು, ನಿಸಾರಮ್ಮಜ್ಜಿ ಅವ್ರದ್ದು, ಡಾಕ್ಟರ್ ಸಿದ್ಧಲಿಂಗಯ್ಯ ಸಾಹೇಬ್ರದ್ದು, ಒಂದೆರಡ ಸಾಕಷ್ಟು ಭಾವಗೀತೆ, ಸಾವಿರಾರು ಭಾವಗೀತೆಗಳನ್ನು ಬಿಡುಗಡೆ ಮಾಡಿದ್ರು. ಸಿನಿಮಾ ರಂಗ ಎಷ್ಟು ನಮ್ಗೆ ಇಂಪಾರ್ಟೆಂಟ್ ಇತ್ತೋ ಧ್ವನಿ ಸುರುಳಿಗೆ, ಅಷ್ಟೇ ನಮಗೆ ಸುಗಮ ಸಂಗೀತ ಕ್ಷೇತ್ರವು ಕೂಡ ನಮ್ಮನ್ನು ಎತ್ತಿ ಹಿಡಿತು. ಜೊತೆಗೆ ಜಾನಪದ, ಅದೊಂದು ಇನ್ನೊಂದು ಜರ್ನಿ ಹೇಳಬೇಕು ಅಂತಂದರೆ. ಅಪ್ಪಿರೆ ತಿಮ್ಮರಾಜು ಅವರು, ಪಿಚಳ್ಳಿ ಶ್ರೀನಿವಾಸ್ ಅವರು ಈ ಜಾನಪದ ಕ್ಷೇತ್ರದಲ್ಲಿ ಹೆಸರು ಮಾಡಿದಂಥ ಎಲ್ಲ ದಿಗ್ಗಜರ ಹಾಡುಗಳನ್ನು ಬಿಡುಗಡೆ ಮಾಡಿದ್ರು. PK ಸುಮಿತ್ರಮ್ಮ ಫಸ್ಟು ಜಾನಪದ ಬಿಡುಗಡೆ ಮಾಡಿದವರು. ಕೋಲು ಕುಣಿದೇವೆ, ಮುಂಜಾನೆದ್ದು ಕುಂಬಾರಣ್ಣ, ಶರಣು ಶರಣಯ್ಯ ನನಗೆ ಗಣನಾಯಕ, ಎಲ್ಲ ಹಾಡುಗಳು ಜ್ಞಾಪಕ ಇದೆ ನನಗೆ, ಎಲ್ಲ ಹಾಡು ಜ್ಞಾಪಕ ಇದೆ. ಈ ಹಾಡುಗಳೆಲ್ಲ ಜಾನಪದ ಗೀತೆಗಳು ಬಿಡುಗಡೆ ಮಾಡಿಟ್ಕೊಂಡ್ರೆ ನಮ್ಮ ಇಡೀ ಕರ್ನಾಟಕ ಜನತೆ ಸೂಪರ್ ಹಿಟ್ ಅಲ್ಲ. ಭಾವಗೀತೆಯೂ ಇಟ್ಟು, ಜಾನಪದ ಗೀತೆಯೂ ಇಟ್ಟು, ಭಕ್ತಿ ಗೀತೆ PK ಸುಮಿತ್ರಮ್ಮ ಅವ್ರದ್ದು ಭಕ್ತಿ ಪುಷ್ಪಾಂಜಲಿಯನ್ನು ಬಿಡುಗಡೆ ಮಾಡೋದು ಸರ್. ಚೆನ್ನೈಯಲ್ಲಿ ರೆಕಾರ್ಡಿಂಗು, ಅವಾಗ ಬೆಂಗಳೂರಿನಲ್ಲಿ ರೆಕಾರ್ಡಿಂಗ್ ಸ್ಟುಡಿಯೋಗಳೇ ಇರಲಿಲ್ಲ, ಎಕ್ಸೆಪ್ಟ್ ಚಾಮುಂಡೇಶ್ವರಿ ಸ್ಟುಡಿಯೋ ಬಿಟ್ಟರೆ ಅದು ಸಿನಿಮಾಗೆ. ಅದು ಬಿಟ್ಟರೆ ಭಾವಗೀತೆ ಭಕ್ತಿಗೀತೆ ಮಾಡಬೇಕು ಅಂತಂದರೆ ಸ್ಟುಡಿಯೋಗಳಿರಲಿಲ್ಲ. ಚೆನ್ನೈಗೆ ಹೋಗಿ ರೆಕಾರ್ಡ್ ಮಾಡಬೇಕಾಗಿತ್ತು. ಅಲ್ಲೇ ವಾದ್ಯ ಸಂಗೀತಗಾರರು, ಇಲ್ಲಿಂದ ಕಲಾವಿದರು ಹೋಗೋದು, ಇಷ್ಟು ಕಷ್ಟಪಟ್ಟಿಲ್ಲ ಕಲಾವಿದರು. ಇಲ್ಲಿಂದ ಹೋಗಿ ಅಲ್ಲಿ ಎಲ್ಲ ವಾದ್ಯ ಸಂಗೀತಗಾರರ ಜೊತೆಲಿ ಕೂತ್ಕೊಂಡು ಡಿಸ್ಕಷನ್ ಮಾಡಿ, ಸ್ವರ ಸಂಯೋಜನೆ ಮಾಡಿ, ಸ್ಟುಡಿಯೋ ಬುಕ್ ಮಾಡಿ, ಅದು ರೆಕಾರ್ಡ್ ಮಾಡಿ ತಂದು ಆಮೇಲೆ ನಮ್ಮ ಇಲ್ಲಿ ಅರ್ಪಣೆ ಕನ್ನಡ ತಾಯಿಗೆ. ತುಂಬ ಕಷ್ಟಪಟ್ಟಿದ್ದಾರೆ. ಆವಾಗ ಕಲಾವಿದರಿಗೆ, ಗಾಯಕಿಯರಿಗೆ ಮತ್ತು ಸಾಹಿತಿಗಳಿಗೆ, ಆಮೇಲೆ ಅಫ್ಕೋರ್ಸ್ ಧ್ವನಿ ಸಾಂದ್ರಿಕೆ ಸಂಸ್ಥೆ ಲಹರಿ ಅಂಥ ಸಂಸ್ಥೆಗಳಿಗೆ ಒಂದೊಂದು ಹೊಸ ಭಾವಗೀತೆಗಳನ್ನು, ಭಕ್ತಿಗೀತೆಗಳನ್ನು, ಜಾನಪದ ಗೀತೆಗಳನ್ನು ಮತ್ತು ಚಲನಚಿತ್ರ ಗೀತೆಗಳನ್ನು ಬಿಡುಗಡೆ ಮಾಡುವಾಗ ಒಂದೊಂದು ಹೊಸ ಎಕ್ಸ್ಪೆರಿಮೆಂಟ್ ನಮಗೆ. ಸೊ ನಾವು ಭಾಳ ಆನಂದಿಸ್ತಾ ಇದ್ದವು.
ತುಂಬ ನಮಗೆ ಬೇರೆ ಸಂಗೀತ ಸಾಹಿತ್ಯ ಬಿಟ್ಟರೆ ನಮ್ಗೆ ಇನ್ನೇನು ಬೇರೆ ಗೊತ್ತಿಲ್ಲ ಬಿಡಿ. ಈಗಲೂ ಅಷ್ಟೇ, ಏನು ಸರ್ ಇಷ್ಟು ಪಾಸಿಟಿವ್ ಆಗಿ ಮಾತಾಡ್ತೀರಾ ಅಂದರೆ ನಾವು ಹುಟ್ಟು ಬೆಳೆದಿರೋದು ಪಾಸಿಟಿವ್ ಎನರ್ಜಿ ಇರೋ ಇಂಡಸ್ಟ್ರಿನಲ್ಲಿ. ಸೊ ಹಾಗಾಗಿ ಪಾಸಿಟಿವ್ನೆಸ್ ನಮಗೆ, ಅದು ಬಿಟ್ಟರೆ ಬೇರೆ ಗೊತ್ತಿಲ್ಲ, ಗೊತ್ತಾಗೋದು ಬೇಡ. ಸೊ ಅಲ್ಲಿಂದ ಚೆನ್ನೈ ಮದ್ರಾಸಿಂದ ರೆಕಾರ್ಡ್ ಮಾಡ್ಕೊಂಡು ಬಂದು, ಉದಾಹರಣೆ ಹೇಳ್ತೀನಿ, ರತ್ನದ ಪದಗಳು ಜಿ ಪಿ ರಾಜರತ್ನಂ ಗುರುಗಳಾದ ಜಿ ಪಿ ರಾಜರತ್ನಂ ಸಾಹೇಬರು ಅನಂತ ಸ್ವಾಮೀಜಿ ಅವರು ರೆಕಾರ್ಡಿಂಗ್ ಮಾಡಬೇಕು ಅಂದಾಗ ಚೆನ್ನೈನಲ್ಲಿ ಸುಮಾರು 15 ದಿನ ಇದ್ದಿದ್ದಾರೆ 10 ಹಾಡಿಗೆ. ಅದು ಅಷ್ಟೇ ಒನ್ ಆಫ್ ದ ಸೊಫಿಸ್ಟಿಕೇಟೆಡ್ ಸ್ಟುಡಿಯೋ ರೆಕಾರ್ಡ್ ಮಾಡಿದ್ದು. ಚಲನಚಿತ್ರ ಗೀತೆಗಳನ್ನ ಹೆಂಗೆ ರೆಕಾರ್ಡ್ ಮಾಡ್ತೀವಲ್ಲ ಅಷ್ಟು ನಿಷ್ಠೆಯಿಂದ ಮಾಡಿದ್ದಾರೆ. ಆಮೇಲೆ ಈಗಿನ ಥರ ಎಲ್ಲೋ ಕೂತ್ಕೊಂಡು ಯಾರು ಬೇಕಾದ್ರೂ ಸ್ಟುಡಿಯೋ ಇಟ್ಕೋಬೋದು, ಎಲ್ಲಿ ಬೇಕಾದ್ರೂ ಆಡ್ಬೋದು, ಯಾರು ಬೇಕಂದ್ರೂ ಪ್ರಪಂಚದಲ್ಲಿ ಎಲ್ಲೋ ಒಂದು ಕಡೆ ವಾದ್ಯವನ್ನು ಮಿಕ್ಸ್ ಮಾಡ್ಬಿಟ್ಟು ಕಳಿಸ್ರೆ ಇಲ್ಲಿ ನಾವು ಮಿಕ್ಸ್ ಮಾಡ್ಕೋಬೋದು. ಡಿಜಿಟಲೈಸೇಷನ್ ಇರಲಿಲ್ಲ. ಪ್ರತಿಯೊಂದು ಲೈವು, ಪ್ರತಿಯೊಂದು ವಾದ್ಯ ಸಂಗೀತ 80 ಜನ ಪಿಟೀಲು ಅಂದರೆ ವೈಲ್ ನುಡ್ಸೋರು ಅಂದರೆ ಚಾಮುಂಡೇಶ್ವರಿ ಸ್ಟುಡಿಯೋನಲ್ಲಿ 80 ಜನ ಕೂತ್ಕೊಂಡು ಸ್ವರ ಸಂಯೋಜನೆ, ಒಂದು ಕಡೆ ಸಂಗೀತ ನಿರ್ದೇಶಕರು, ಒಂದು ಕಡೆ ಸಾಹಿತಿಗಳು, ಇನ್ನೊಂದು ಕಡೆ ನಿರ್ಮಾಪಕರು, ಇನ್ನೊಂದು ಕಡೆ ಗಾಯಕ ಗಾಯಕಿಯರು. ಅದು ನೋಡಲಿಕ್ಕೇ ಹಬ್ಬ, ಅದು ವರ್ಣನೆ ಮಾಡಲಿಕ್ಕೆ ಆಗಲ್ಲ, ನೋಡ್ಬೇಕು ಯಾರಾದರೂ. ಒಂದ್ಸಲಿ 80 ಪೀಸ್ ಆರ್ಕೆಸ್ಟ್ರಾನವರು ಒಂದ್ಸಲಿ 80 ಜನ ಹಿಂಗೆ ನುಡ್ಸಿಟ್ಟು ಮುಮ್ಮನ್ ಹಾಗೆ ಸ್ಟುಡಿಯೋ ವೈಬ್ರೇಷನ್ ಆಗ್ಬಿಡೋದು. ಎಲ್ಲ ಲೈವ್ ರೆಕಾರ್ಡಿಂಗು. ಅದಕ್ಕೆ ಅಷ್ಟು ಹಾಡುಗಳು ಸೂಪರ್ ಹಿಟ್ ಆಗಿದ್ದು ಕಾರಣ ಅಲ್ಲಿ ಸಾಧಕರಿದ್ದರು, ಜೊತೆಗೆ ನಿಷ್ಠೆ ಇತ್ತು, ಮತ್ತೆ ನಾವು ಜನಪ್ರಿಯವಾದ ಹಾಡುಗಳು ಕೊಡಲೇಬೇಕು ಅಂತ ಒಂದು ಛಲ ಇತ್ತು. ಒಂದು ಚಿ ಉದಯ ಶಂಕರ್ ಸಾಹೇಬರು ಅದ್ಭುತವಾಗಿ ಒಂದು ಹಾಡು ಸೂಪರ್ ಹಿಟ್ ಆಗಿಬಿಟ್ರೆ ಆರ್ ಎನ್ ಜೆ ಗೋಪಾಲ್ ಸಾಹೇಬರು ಮತ್ತು ನಾನು ಇದಕ್ಕಿಂತ ಅದ್ಭುತವಾಗಿ ಬರೀಬೇಕು ಅನ್ನೋ ಒಂದು ಛಲ ಇತ್ತು. ಅವಾಗ ಕಾಂಪಿಟೇಷನ್ ಎಲ್ಲಿತ್ತು ಅಂದರೆ ಅವ್ರು ಮಾಡೋ ಕೆಲಸದಲ್ಲಿತ್ತು ಸರ್. ದುಡ್ಡಿನಲ್ಲ, ಆಸ್ತಿನಲ್ಲ, ಅಂತಸ್ತಲ್ಲಲ್ಲ, ಅಧಿಕಾರದಲ್ಲಲ್ಲ. ಅವ್ರಿಗಿದ್ದಿದ್ದೇನು ಗೊತ್ತಾ, ಅವ್ರು ಒಳ್ಳೆ ಗೀತೆ ಬರೆದ್ರೆ ನಾನು ಅದಕ್ಕಿಂತ ಚೆನ್ನಾಗಿ ಬರೀಬೇಕು, ಜನಪ್ರಿಯ ಆಗಬೇಕು. ಅಂಥ ಸಾಹಿತಿಗಳು ನಮ್ಮ ಕನ್ನಡದ ನೆಲದಲ್ಲಿ ಇದ್ದಿದ್ದು. ಅವ್ರನ್ನೆಲ್ಲ ನೆನೆಸ್ಕೊಳ್ಳಬೇಕು. ಅದು ಬಿಟ್ಟು ವಾದ್ಯ ಸಂಗೀತಗಾರರು ಹಂಗೆ ಅದ್ಭುತವಾಗಿ ನುಡ್ಸೋರು, ಅವ್ರನ್ನೆಲ್ಲ ಜ್ಞಾಪಕ ಮಾಡ್ಕೋಬೇಕು ನಾವು. ಯಾಕಂದರೆ 50 ವರ್ಷ ನಡೆದು ಬಂದ ದಾರಿ ಅಂದರೆ ಚಲನಚಿತ್ರರಂಗದಲ್ಲಿ ಇವರೆಲ್ಲ ಹಾಕ್ಕೊಟ್ಟಿರೋ ಬುನಾದಿಯಿಂದನೇ ಗಾಯಕ ಗಾಯಕಿಯರು, ಸಾಹಿತಿಗಳು, ಕವಿಗಳು, ನಿರ್ಮಾಪಕರು, ಇರೋರು, ನಮ್ಮನ್ನು ಅಗಲ್ದವರು, ವಾದ್ಯ ಸಂಗೀತಗಾರರು, ಸ್ವರ ಸಂಯೋಜನೆ ಮಾಡಿದವರು, ನಮ್ಮಲ್ಲಿದ್ದಂಥ ಸಿಬ್ಬಂದಿ, ನಮ್ಮನ್ನು ಬಿಟ್ಟಿರೋಂಥ ಸಿಬ್ಬಂದಿ, ಪತ್ರಿಕಾ ಮಿತ್ರರು ಎಲ್ಲ ಸೇರಿದಕ್ಕೇ ಒಂದು ಲಹರಿ ಸಂಸ್ಥೆಗೆ ಇಷ್ಟೊಂದು ಹೆಸರು ಬಂದಿರೋ ಸರ್. ಒಂದು ಮನೋಹರ್ ನಾಯ್ಡು ಅವರು ಒಂದು ಲಹರಿ ವೇಲು ಅಂದ ಅಲ್ಲ, ಖಂಡಿತ ಅಲ್ಲ. ಆಮೇಲೆ ನಮ್ಮನ್ನು ಬೆಳೆಸಿದಂಥ 6.5 ಕೋಟಿ ಜನ. ಆಮೇಲೆ ಸಂಗೀತ ಕ್ಷೇತ್ರದಲ್ಲಿ ನಿಮ್ಗೆ ಶ್ರದ್ಧೆ ಇಲ್ಲದೆ ಇದ್ದರೆ, ಬರೀ ದುಡ್ಡೇ ಅಂದರೆ ಖಂಡಿತ ಸರಸ್ವತಿ ತಾಯಿ ನಿಮ್ಗೆ ಒಲಿಯೋದಿಲ್ಲ, ಖಂಡಿತ ಒಲಿಯೋದಿಲ್ಲ. ನೀವಿಲ್ಲಿ ದುಡ್ಡೇ ಮಾಡಬೇಕು ಅಂತ ಮಾಡಿದರೆ ನಾವು 13,500 ಸುಗಮ ಸಂಗೀತದ ಹಾಡುಗಳನ್ನು ಬಿಡುಗಡೆ ಮಾಡೋಕ್ಕಾಗ್ತಾ ಇರಲಿಲ್ಲ. ನಮಗೆ ಬೇಕಾಗಿದ್ದು ನಮ್ಮ ಕನ್ನಡದ ಮುತ್ತು ರತ್ನಗಳೇನಿದೆಯಲ್ಲ ಸಾಹಿತ್ಯ ರೂಪದಲ್ಲಿ, ಅದನ್ನು ರೆಕಾರ್ಡ್ ಮಾಡಬೇಕಾಗಿತ್ತು, ದಾಖಲೆ ಮಾಡಬೇಕಾಗಿತ್ತು. ಅದಕ್ಕೆ ಜನನೂ ಹಂಗೆ ಸ್ಪಂದಿಸ್ಬಿಟ್ರು. 4 ತಂತಿ, ರತ್ನದ ಪದಗಳು, ಶಿಶುನಾಳ ಶರೀಫರ ಗೀತೆಗಳು, ಮೈಸೂರು ಮಲ್ಲಿಗೆ, 1 2 ಹೇಳ್ತಾ ಹೋಯಿತು ಅಂದರೆ ನಾನು ಹೇಳಿದಲ್ಲ 50 ಗಂಟೆ ಬೇಕು ನಿಮಗೆ ಮಿನಿಮಮ್ ರೆಕಾರ್ಡ್ ಮಾಡಲಿಕ್ಕೆ. ಸೊ ಈ ಥರ ಹಾಡುಗಳೆಲ್ಲ ನಾವು ರೆಕಾರ್ಡ್ ಮಾಡುವಾಗ ಸ್ಟುಡಿಯೋನಲ್ಲಿ ಕೂತು ಕೇಳ್ತಾ ಇದ್ದು ನಾವು. ಈಗಿನ ಥರ ಅಲ್ಲ. ಇವಾಗ ಎಲ್ಲೋ ಆಡ್ತಾರೆ, ಎಲ್ಲೋ ವಾದ್ಯ ಸಂಗೀತಗಾರರು ನುಡಿಸ್ತಾರೆ, ಯಾರೋ ಮಿಕ್ಸಿಂಗ್ ಮಾಡ್ತಾರೆ, ಯಾರೋ ಫೈನಲ್ಲು ಟ್ರ್ಯಾಕ್ನ ಟೇಕ್ ಅಂತಾರೆ, ಮುಗೀತು. ಪ್ರತಿಯೊಂದಕ್ಕೂ ಕೂತ್ಕೊಳ್ತಾ ಇದ್ವಿ ಸರ್. ನಾವು ಕಣ್ಣಲ್ಲಿ ನೋಡಿದ್ದೀವಿ, ಕೇಳಿದ್ದೀವಿ ಕಿವಿನಲ್ಲಿ. ಅದಕ್ಕೆ ನಾವು ಸಂಗೀತದ ಬಗ್ಗೆ ಅಷ್ಟೊಂದು ಒಲವು, ಮತ್ತು ನಮ್ಮ ಜೀವ, ಉಚ್ಛ್ವಾಸ ನಿಶ್ವಾಸ ಎರಡೂ ಸಂಗೀತ ಸಾಹಿತ್ಯ ನಮಗೆ. ಅದು ಬಿಟ್ಟರೆ ಏನು ಗೊತ್ತಿಲ್ಲ ನಮಗೆ. ಸೊ ಇದೊಂದು ಜರ್ನಿ. ಹಂಸಲೇಖಾಜಿ ಅವ್ರದ್ದು ಒಂದೊಂದು ಪಿಕ್ಚರ್ನಲ್ಲೂ ಕೂಡ ಡಿಫ್ರೆಂಟ್ ಹಾಡುಗಳು ಬರೋದು. ಆಮೇಲೆ ಅವರು ಸಾಹಿತ್ಯ ನೋಡಿತಾವೆ, ಸ್ವರ ಸಂಯೋಜನೆ ಜೊತೆ ಸಾಹಿತ್ಯ ಎರಡೂ ಒಬ್ಬರೇ ಅಷ್ಟು ಶಕ್ತಿ ಕೊಟ್ಟಿದ್ದು ಭಗವಂತ, ಆ ಸರಸ್ವತಿ ಹಂಸಲೇಖಾಜಿ ಅವರಿಗೆ. ಪ್ರತಿಯೊಂದು ಹಾಡಕ್ಕೂ ಜೀವ ತುಂಬವರು, ಆಡು ಭಾಷೆಯಲ್ಲಿ ಅವರು ಇರೋದು. ಕಾಮನ್ ಮ್ಯಾನ್ ಅಂದರೆ ಸಾಮಾನ್ಯ ಮನುಷ್ಯ ಯಾರು ಬೇಕಂದ್ರೂ ಅವರ ಹಾಡನ್ನು ಅರ್ಥ ಮಾಡ್ಕೊಳ್ಬೋದಾಗಿತ್ತು. ಅದು ಅದ್ಭುತ. ಅವ್ರದ್ದು ಬ್ಯೂಟಿ ಆಫ್ ಹಂಸಲೇಖಾಜಿ ಅಂದರೆ ಅದು.
ಸಂಗೀತ ಮತ್ತು ಸಾಹಿತ್ಯ ಎರಡೂ ಕೂಡ ಅವರೇ ಬರೀತಾಯಿದ್ರು, ಅವರೇ ಸ್ವರ ಸಂಯೋಜನೆ ಮಾಡ್ತಾಯಿದ್ರು. ಇದು ಸುಮಾರು 220 ಪಿಕ್ಚರ್ ಮಾಡಿದ್ದೀವಿ ಲಹರಿ ಆ್ಯಂಡ್ ಹಂಸಲೇಖ ಜಿ ಕಾಂಬಿನೇಷನಲ್ಲಿ. ಇದು ಅದ್ಭುತ. ಅದೊಂದು ಎರ. ಅದಕ್ಕೆ ಮುಂಚೆ ಮಾಡಿದಂಥ 60s, 60, 70, 80 ಎಲ್ಲ ದಶಕಗಳಲ್ಲಿ ಮಾಡಿದ್ರಲ್ಲ, ಎಲ್ಲ ಕೆ ವಿ ಮಹಾದೇವನ್ ಸಾಹೇಬರು, ರಮೇಶ್ ನಾಯ್ಡುಜಿ ಅವರು, ಟಿ ಜಿ ಲಿಂಗಪ್ಪ ಸಾಹೇಬರು, ಇವರೆಲ್ಲ ಅದ್ಭುತ. ಅವರು ಅಲ್ಟಿಮೇಟ್. ಅವ್ರಿಗೆ ಅವರೇ ಸಾಟಿ.